ನಾವೀಗ ವೆನಿಷಿಯನ್ ಮಕಾವ್ನ ಐಸ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಇದು ಲಾರ್ಜೆಸ್ಟ್ ಐಸ್ ವರ್ಲ್ಡ್ ಅಂತೆ. ಬನ್ನಿ, ಇದಕ್ಕೆ ಹೋಗಿಂತ ಮುಂಚೆ ನೀವು -8 ಡಿಗ್ರಿಯಲ್ಲಿ ಇರುತ್ತೆ ಅದು. ಹಾಗಾಗಿ ನಾವು ಫುಲ್ ರೆಡಿಯಾಗಿ ಹೋಗಬೇಕಾಗುತ್ತೆ. ನಾವೀಗ -8 ಡಿಗ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಫುಲ್ ನಾನು ಪ್ಯಾಕ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಐಸ್ ವರ್ಲ್ಡ್ನ ನೋಡೋದಕ್ಕೆ. ಅಲ್ಲಿ ಸಾಕಷ್ಟು ಸ್ಕಲ್ಪ್ಚರ್ಸ್ಗಳಿರುವಂತೆ, ಶಿಲ್ಪಕಲೆಗಳನ್ನ ಎಲ್ಲವೂ ಐಸಲ್ಲಿ ಮಾಡಿದ್ದು. ಕಣ್ತುಂಬಿಸ್ಕೊಳ್ಳೋಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಆಲ್ ಸೆಟ್. ಸೊ ಲೆಟ್ಸ್ ಗೋ. ಐಸ್ ವರ್ಲ್ಡಲ್ಲಿ ನಾವಿದ್ದೀವಿ. ನಾನಂತೂ ನಿಜಕ್ಕೂ ನಂಬಕ್ಕೆ ಆಗ್ತಾ ಇಲ್ಲ -8 ಡಿಗ್ರಿಯಲ್ಲಿ ಇದ್ದೀನಿ ಅಂತ. ಹೇಗಿರುತ್ತೆ ಅನ್ನೋದು ಕೂಡ -8 ಡಿಗ್ರಿಲಿ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗೆಯೇ ಬಹಳ ಸುಂದರವಾದಂತಹ ಸ್ಕಲ್ಪ್ಚರ್ಗಳು. ಎಲ್ಲಿ ನೋಡಿದ್ರು ಐಸ್. -8 ಡಿಗ್ರಿ ಟೆಂಪರೇಚರ್ ಬೇರೆ. ಚಳಿಯಲ್ಲಿ ತರ ನಡಗ್ತಾನೆ ಐಸಲ್ಲೇ ನಿರ್ಮಿಸಿದ ಕಲಾಕೃತಿಗಳನ್ನ ನೋಡ್ತಾ ಇದ್ರೆ ಆಗೋ ಅನುಭವ ಸೂಪರ್. ಐಸ್ ವರ್ಲ್ಡ್ನಲ್ಲಿರುವ ಶಿಲ್ಪಗಳ ವಿಶೇಷತೆ ಒಂದ-ಎರಡ. ಒಳಗಡೆ ಕಾಲಿಡ್ತಾ ಇದ್ದಂತೆ ಸ್ವಾಗತಿಸುವ ಬೋರ್ಡ್ನಿಂದ ಹಿಡಿದು ಎಲ್ಲವೂ ಐಸ್ಮಯ. 1656 ಚದರ ಮೀಟರ್ ಜಾಗದಲ್ಲಿ ವಿಹಾರ. ಕಣ್ತುಂಬಿಸಿಕೊಳ್ಳೋಕೆ ಒಂದಕ್ಕಿಂತ ಒಂದು ಸುಂದರ ಕಲಾಕೃತಿಗಳು. ಮಕಾಮ್ನಲ್ಲಿ ನಡೆದ ಮೋಟಾರ್ ರೇಸ್, ಚೀನಾದ ಶಾಂತಿ ದ್ವಾರ ಅಂತಾನೆ ಪ್ರಸಿದ್ಧವಾದ ಬೀಜಿಂಗ್ನ ಟಿಯಾನಮೆನ್ ಎಲ್ಲವೂ ರಮಣೀಯ. ಮಕಾವ್ನ ಪರಂಪರೆ ಸಾರುವ ಹಲವು ಕಲಾಕೃತಿಗಳು ಇಲ್ಲಿದ್ದಾವೆ. ಒಟ್ನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಐಸೋ. ಸೂಪರ್. ಎಲ್ಲಿ ನೋಡಿದ್ರು ಚಳಿ, ಐಸ್ ಫುಲ್ ಆಫ್ ಐಸ್. ನಿಜಕ್ಕೂ ನೈಜ ಅರ್ಥದಲ್ಲಿ ಇದು ಐಸ್ ವರ್ಲ್ಡ್ ಅಂತಾನೆ ಹೇಳಬೇಕು. ಬರೀ ಇಲ್ಲಿ ಚೀನಾದ ಸ್ಪೆಷಲ್ ಪ್ರದೇಶಗಳನ್ನ ಮಾತ್ರ ಕೆತ್ತಲಾಗಿಲ್ಲ. ಬದಲಿಗೆ ನೀವಿಲ್ಲಿ ನೋಡ್ಬೋದು ಇಂಡಿಯಾ ಗೇಟ್ ಕೂಡ ನಮಗೆ ಸಿಗುತ್ತೆ. ಚೈನಾದಲ್ಲಿ ಇಂಡಿಯಾ ಗೇಟ್ ನೋಡ್ಲಿಕ್ಕೆ ಸಿಗೋದು ಬಹುಶಃ ಇದೇ ಮೊದಲ ಬಾರಿ ಅಂತ ಅನ್ಕೋತೀನಿ. ಅದರಲ್ಲೂ ಐಸಲ್ಲಿ ಮಾಡಿರುವಂತಹ ಇಂಡಿಯಾ ಗೇಟ್ನ ನೀವು ಚೈನಾದಲ್ಲಿ ನೋಡ್ತಾ ಇದ್ದೀರಿ. ವಂಡರ್ಫುಲ್. ಐ ಆಮ್ ಎಂಜಾಯಿಂಗ್ ಇಟ್. ಐಸ್ನಲ್ಲೇ ಮಾಡಿದ ಕಲಾಕೃತಿಗಳನ್ನ -8 ಡಿಗ್ರಿ ಟೆಂಪರೇಚರ್ನಲ್ಲಿ ನಡುಗುತ್ತಾ ನೋಡೋದು ಅಂದ್ರೆ ಸಾಮಾನ್ಯನಾ? ಆ ಅದ್ಭುತ ಅನುಭವ ಪಡೆಯೋಕೆ ಅಂತಾನೆ ದೇಶ ವಿದೇಶಗಳಿಂದ ಪ್ರವಾಸಿಗರು ವೆನಿಷಿಯನ್ ಮಕಾವ್ಗೆ ಭೇಟಿ ಕೊಡ್ತಾರೆ. -8 ಡಿಗ್ರಿ ಟೆಂಪರೇಚರ್ನಲ್ಲಿ ಈ ರೀತಿ ಟೆರಿಫಿಕ್ ಕಲಾಕೃತಿಗಳನ್ನ ನಿರ್ಮಿಸೋದೇ ಒಂದು ದೊಡ್ಡ ಚಾಲೆಂಜ್. 1656 ಚದರ ಮೀಟರ್ ವಿಸ್ತೀರ್ಣ ಇರುವ ಈ ಫನ್ ಐಸ್ ವರ್ಲ್ಡ್ ಅಲ್ಲಿ ಮಂಜಿನ ಶಿಲ್ಪಗಳನ್ನ ನಿರ್ಮಿಸೋದು ಅಂದ್ರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಸೂಕ್ಷ್ಮ ಕೆತ್ತನೆ, ಆಕರ್ಷಕ ನೋಟ. ಸುಮಾರು 50 ಶಿಲ್ಪಕಾರರ 1 ತಿಂಗಳ ಶ್ರಮದ ಫಲ ಇದು. ಈ ಸುಂದರ ಐಸ್ ವರ್ಲ್ಡ್ ನಿರ್ಮಾಣಕ್ಕೆ ಎಷ್ಟು ಐಸ್ ಬ್ಲಾಕ್ಸ್ ಬೇಕಾಗಿರ್ಬೋದು ನೀವೇ ಹೇಳಿ? ಒಂದಲ್ಲ, ಎರಡಲ್ಲ, ಸರಿಸುಮಾರು 10,000 ಐಸ್ ಬ್ಲಾಕ್ಗಳು. ಐಸ್ ಬ್ಲಾಕ್ಗಳನ್ನ ಕತ್ತರಿಸಿ ಆಕಾರ ಕೊಡೋದು ಅಂದ್ರೆ ಅದು ನೀರಿಳಿಸುವ ಕೆಲಸ. ಚಳಿಯಲ್ಲೂ ಬೆವರಿಳಿಸಿ ಶ್ರಮಿಸಿರುವ ಕಲಾಕಾರರ ಕಲಾತ್ಮಕತೆಯ ಪ್ರತೀಕ ಈ ಶಿಲ್ಪಗಳು. ನೀವು ನೋಡ್ತಿರೋದು ಹಾರ್ಮೋನಿಯಂ, ಅದು ಕೂಡ ಐಸ್ನಲ್ಲಿ. ಆದರೆ ನೀವು ಇದನ್ನ ನುಡಿಸಬಹುದು, ಸಂಗೀತ ಆಲಿಸಿ ಆನಂದಿಸಬಹುದು.